everyone, welcome back to my YouTube channel. ಇವತ್ತು ನಾವಿರೋದು ಯೋಗಗೀತಾ ಆಶ್ರಮ್ ಮೈಸೂರಲ್ಲಿ. ನಾಟ್ ಎಕ್ಸಾಕ್ಟ್ಲಿ ಮೈಸೂರು, ಇಟ್ಸ್ ಇನ್ ಶ್ರೀರಂಗಪಟ್ಟಣ. ಸೊ ವೆಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ಗೆ ಬಂದಿದ್ದೀನಿ. ಸೊ ಇದು ಡೇ 2 ಆಫ್ ವೆಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಡೇ 1 ಅರೌಂಡ್ 10:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ನಾನು ಅರೌಂಡ್ 9:45ಗೆ ಆಶ್ರಮ್ ರೀಚ್ ಆದೆ. ಸೊ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಇತ್ತು. ಅದಾದಮೇಲೆ ಇಂಟೆನ್ಷನ್ ಸೆಟ್ಟಿಂಗ್ ಇರುತ್ತೆ ಗುರುಜಿ ಜೊತೆ. ಸೊ ನಮಗೆ ಅವರು ಬೇಸಿಕ್ ಆಫ್ ಯೋಗ, ಆಮೇಲೆ ಏನಕ್ಕೆ ಈ ಪ್ರೋಗ್ರಾಮ್ 2 days ವೆಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ಏನು ಹೆಲ್ಪ್ ಆಗುತ್ತೆ, ಒಂದು ಇಂಟೆನ್ಷನ್ ಸೆಟ್ ಮಾಡ್ತಾರೆ, ಏನೆಲ್ಲ ನಾವು ಕಲಿತೀವಿ ಈ ಒಂದು 2 daysಲ್ಲಿ ಅಂತ. ಅದಾದಮೇಲೆ ನಮಗೆ ಐಸ್ ಬಾತ್ ಪ್ರೊಸೀಜರ್ ಇರುತ್ತೆ. ಸೊ ಲಿಟ್ರಲಿ ಗೈಸ್ನೂ ಅಲ್ಲ, ಸೊ ಐಸ್ ಬಾತ್ ಪ್ರೊಸೆಸ್. ಸೊ ಒಂದು 15-20 minutes ಐಸಲ್ಲಿ ಕುತ್ಕೊಳ್ಳೋಕ್ಕೆ. ಅದಾದಮೇಲೆ ಸಾತ್ವಿಕ್ ಲಂಚ್. ಅದಾದಮೇಲೆ ವಿ ಹ್ಯಾಡ್ ಕುಕ್ಕಿಂಗ್ ವರ್ಕ್ಶಾಪ್ ಇತ್ತು, ಹೇಗೆ ಒಂದು ಆಯುರ್ವೇದಿಕ್ ಫುಡ್ ಸಾತ್ವಿಕ್ ಲಂಚ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಆ್ಯಂಡ್ ದೆನ್ ವಿ ಹ್ಯಾಡ್ ನೇತ್ರ ದರ್ಪಣ. ಸೊ ಈ IT ಕೆಲಸ ಮಾಡೋರಿಗೆ, ಈ ಸಿಸ್ಟಮ್ ಮುಂದೆ ಕೆಲಸ ಮಾಡೋರಿಗೆಲ್ಲ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗಂತೂ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಬಟ್ ಅದೇ ಒಂದು ಸೆಷನಲ್ಲಿ ನಮಗೆ ತುಂಬ ರಿಸಲ್ಟ್ ಏನು ಗೊತ್ತಾಗಲ್ಲ, ಬಟ್ ಇಟ್ ವಾಸ್ ವೆರಿ ರಿಲ್ಯಾಕ್ಸಿಂಗ್. ಲಿಟ್ರಲಿ ಅದು ಏನೆಲ್ಲ ಹಾಕಿಬಿಟ್ಟು ಅಲ್ಲಿ ಜಸ್ಟ್ ಅಪ್ಲೋಡ್ ಆಲ್ ದ ವೀಡಿಯೋಸ್. ನಂಗೆ ಕರೆಕ್ಟಾಗಿ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಏನು ಅಂತ. ಬಟ್ ಅದೇ ಒಂದು 20 minutes ಫುಟ್ ಮಸಾಜ್, ಹೆಡ್ ಮಸಾಜ್ ಎಲ್ಲ ಇತ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಸ್ನ್ಯಾಕ್ಸ್ ಮತ್ತು ಅವರದ್ದು ಆಯುರ್ವೇದಿಕ್ ಜ್ಯೂಸಸ್ ಎಲ್ಲ ಇತ್ತು. ಅದಾದಮೇಲೆ ಏನಿತ್ತು, ಅದಾದಮೇಲೆ ವಿ ಹ್ಯಾಡ್ ಮೆಡಿಟೇಷನ್ ಅಲ್ಲ, ಅದಾದಮೇಲೆ ವಿ ಹ್ಯಾಡ್ ಸಮ್ ಮೆಡಿಟೇಷನ್ ಇನ್ ದ ಈವ್ನಿಂಗ್. ಆ್ಯಂಡ್ ದೆನ್ ಅಗೇನ್ ಡಿನ್ನರ್. ಸೊ ಲಂಚ್ ಡಿನ್ನರ್ ಎಲ್ಲ ಅವರು ಮಿನಿಮಲ್ ಇಟ್ಟಿದ್ರು, ಅಂದರೆ ತುಂಬ ಹೆವಿ ಮೀಲ್ಸ್ ಏನೂ ಇಟ್ಟಿರಲಿಲ್ಲ. ಲೈಕ್ ದಿಸ್ ಇಸ್ ಆಯುರ್ವೇದಿಕ್ ವರ್ಕ್ಶಾಪ್. ಸೊ ಎಲ್ಲ ಆಯುರ್ವೇದಿಕ್ ಪ್ಲಾಂಟ್ ಬೇಸ್ಡ್ ಫುಡ್ ಇತ್ತು. ಆ್ಯಂಡ್ ಇಟ್ ವಾಸ್ ಆಲ್ ಲೈಟ್ ಫುಡ್. And we had our food around 7:45, right? We had our food around 7:45. I think before 7 we had our food. So and then once the dinner was done, I think we went for stargazing. By 8:45 we were like done for a day. So that was our day 1, and this is our day 2. Now the time is around I think 10. We got up around 5:36 actually, and then we had yoga, pranayama sessions ಎಲ್ಲ ಇತ್ತು. ಅದಾದಮೇಲೆ ವಿ ವೆಂಟ್ ಟು ನಮಗೆ ರಿವರ್ ಸೈಡ್ ಮೆಡಿಟೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದರು. ಸೊ ದ್ಯಾಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ವಾಸ್ ವೆರಿ ಕಾಮ್. ಯಾಕಂದರೆ ಅದು ರಿವರ್ ಸೈಡ್ ಅಲ್ವಾ. ಸೊ ರಿವರ್ ಸೈಡಲ್ಲಿ ಅದು ಏನಂತಾರೆ, ರಿವರ್ದು ನೀರಲ್ಲೆಲ್ಲ ಅದು ಕೇಳಿಸ್ಕೊಂಡು ಒಂದು 30 minutes ವೈಟಮಿನ್ ಡಿ ಎಲ್ಲ ತೊಗೊಂಡು ಯೋಗ ಎಲ್ಲ ಅಂದರೆ ಮೆಡಿಟೇಷನ್ ಎಲ್ಲ ಮಾಡಿದ್ವಿ. ಸೊ ಮೆಡಿಟೇಷನ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಅದಾದಮೇಲೆ ವಿ ಹ್ಯಾಡ್ ಸೂಪ್. ಅವರು ನಮಗೆ ರಾಗಿದು ಸೂಪ್ ಕೊಟ್ಟಿದ್ರು, ಅದು ಸಹ ಸೂಪರ್ ಆಗಿತ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಒನ್ ಸೆಷನ್ ವಿತ್ ಗುರುಜಿ. ಸೊ ವಿ ಕ್ಯಾನ್ ಆಸ್ಕ್ ಎನಿಥಿಂಗ್ ಲೈಕ್ ವಿತ್ ಹಿಮ್. ಅಂದರೆ ನಮಗೆ ಏನೇನು ಕ್ವೆಶನ್ಸ್ ಇದೆ ಲೈಫ್ ಬಗ್ಗೆ. ಐ ಆಸ್ಕ್ಡ್ ಹಿಮ್. ಅಂದರೆ ನನಗೆ ಯಾವಾಗಲೂ ಈ ಥರ ಕ್ವೆಶನ್ಸ್ ಲೈಫ್ ಅಂದರೆ ಯಾವಾಗಲೂ ತಲೆಗೆ ಬರ್ತಾ ಇತ್ತು. ವಾಟ್ ಈಸ್ ಲೈಫ್, ಕರ್ಮ ಅಂತ ಏನಾದರೂ ಕಾನ್ಸೆಪ್ಟ್ ಇದೆಯಾ, ಇದ್ರದ್ದು ಹೆಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ಏನಂತಾರೆ ಲೈಫ್ ಅಂದರೆ ಏನು, ದೇವರಿದ್ರೆ ಎಲ್ಲಿದ್ದಾರೆ, ಲೈಕ್ ಈ ಥರದ್ದು ರ್ಯಾಂಡಮ್ ಕ್ವೆಶನ್ಸ್ ಎಲ್ಲ ಬರ್ತಾ ಇತ್ತು. ಸೊ ಐ ಆಸ್ಕ್ಡ್ ಹಿಮ್ ಕಪಲ್ ಆಫ್ ಕ್ವೆಶನ್ಸ್ ಆ್ಯಂಡ್ ಹಿ ಗೇವ್ ಮಿ ದ ಕ್ಲಾರಿಟಿ. ಅಂದರೆ ಹಿ ಡಿಡ್ಂಟ್ ಗಿವ್ ಮಿ ದ ಆ್ಯಕ್ಚುಯಲ್ ಆನ್ಸರ್, ಬಟ್ ಐ ಗಾಟ್ ದ ಕ್ಲಾರಿಟಿ. ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ, ಲೈಫ್ ಅಂದರೆ ಏನು. ಈಗ ನಾನು ಅವ್ರ ಕ್ವೆಶನ್ಸ್ ಕೇಳಿದೆ. ಈಗ ತುಂಬ ಜನ ಪಾಲಿಟಿಷಿಯನ್ಸ್ ಎಲ್ಲ ಇರ್ತಾರೆ. ಸೊ ಅವರು ಅಂದರೆ ದೇ ಡೂ ಲೈಕ್ ಶಿಟ್ ಥಿಂಗ್ಸ್ ಇನ್ ದೇರ್ ಲೈಫ್ ಆ್ಯಂಡ್ ಬಟ್ ಸ್ಟಿಲ್ ದೇ ವಿಲ್ ಬಿ ಹ್ಯಾಪಿ. ಸೊ ಕರ್ಮ ಇದ್ದರೆ ಅವ್ರಿಗೆ ಹಿಟ್ ಆಗಬೇಕು. ಸೊ ಅವ್ರಿಗೆ ಹಿಟ್ ಆಗ್ತಾ ಇಲ್ಲ. ಸೊ ವಾಟ್ ಈಸ್ ದಟ್ ಮೀನ್ ಅಂತ. ಸೊ ಹಿ ಎಕ್ಸ್ಪ್ಲೇನ್ ಮೀನ್ ಅ ವೆರಿ ಗುಡ್ ವೇ. ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಈ ಕರ್ಮ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗುತ್ತೆ, ಲೈಫ್ ಹೆಂಗೆ ವರ್ಕ್ ಆಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವಾಗ ನಮಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ ಇದೆ. ಸೊ ನಾವೆಲ್ಲ ಈಗ ತುಂಬ ಸಾವಿರಾರು ದೇವರುಗಳಿಗೆ ನಾವು ಪೂಜೆ ಮಾಡ್ತೀವಿ. ವೆರಾಸ್ ಇನ್ ಕ್ರಿಶ್ಚಿಯಾನಿಟಿ ಅವರು ಒಂದೇ ದೇವ್ರಿಗೆ ಪೂಜೆ ಮಾಡ್ತಾರೆ. ಸೊ ಇದು ಹೆಂಗೆ ಆ್ಯಕ್ಚುಲಿ ಗಾಡ್ ಒಂದೇ ಎನರ್ಜಿ ಅಂತಿದ್ರೆ ಯಾಕೆ, ವೈ ದೆರ್ ಈಸ್ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಅಂತ. ಸೊ ಹಿ ಎಕ್ಸ್ಪ್ಲೇನ್ ಇನ್ ಅ ವೆರಿ ಗುಡ್ ವೇ. We didn't record that session actually, but yeah, he explained in a very good way. So you all should come and experience at least once in your lifetime, because it's so good. Ellaru like we're all running behind things alva. So ella work ಮಾಡ್ತೀವಿ Monday to Friday and we'll be so stressed. So ಇಲ್ಲಿ at least weekends ಬಂದು ಒಂದು 2 days ಏನು ಡಿಜಿಟಲ್ ವರ್ಲ್ಡ್ ಇಂದ ಹೊರಗೆ ಬಂದು, so if you stay here, I think you'll enjoy the beauty of life. So yeah, that's it. And now I think the time is around 10:30. So we have like couple of things to do. So clay pot ella ide. So I'll record in the evening again. So yeah, that's it.
ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವಾಗಲೇ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನು ಈ ಪ್ರೋಗ್ರಾಮ್ ಅಂತ. ಸೊ ಅದಕ್ಕೋಸ್ಕರನೇ ನಾನು ಮಾತಾಡಿರೋ ವೀಡಿಯೋನ ಮೊದಲಿಗೆ ಹಾಕಿದೆ, ಬಿಕಾಸ್ ಐ ವಾಂಟೆಡ್ ಯು ಗೈಸ್ ಟು ಗೆಟ್ ದ ಕಾಂಟೆಕ್ಸ್ಟ್. ಸುಮ್ಮನೆ ಕಾಂಟೆಕ್ಸ್ಟ್ ಇಲ್ಲದೆ ಈ ವಿಡಿಯೋ ನೋಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. Wish you all a pleasant stay and a nice direction to the understanding of life. To know thyself is the most important thing. Before that, I want to know how many can understand Kannada or English. Kannada, can raise the hand. All of you? No Kannada. English, huh? English. Kannada you can understand at least, no? Okay. And why we are here, in which direction, if we move in life, how we can be healthy. See, life has two fulfillments basically, ego fulfillment and existential fulfillment. ಸೊ ಜೀವನಕ್ಕೆ ಎರಡು ಕಾರಣ ಇರುತ್ತೆ. ಒಂದು ನಮ್ಮ ಅಹಂಭಾವವನ್ನು ತೃಪ್ತಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಒಳಪಡುತ್ತೆ ಜೀವನ. ಇನ್ನೊಂದು ಜೀವನದ ಉದ್ದೇಶ, ಅಂದರೆ ಬದುಕು ಹೇಗಿದೆ, ಈ ಸೃಷ್ಟಿ ಯಾಕಿದೆ, ಅದರ ಉದ್ದೇಶನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಇನ್ನೊಂದು ಆಯಾಮದ ಬದುಕಿರುತ್ತೆ. ಸೊ ವಿ ಲಿವ್ ದೀಸ್ ಟೂ ಡೈಮೆನ್ಷನ್ಸ್ ಆಫ್ ಲೈಫ್, ಈಗೋಯಿಸ್ಟಿಕ್ ಲೈಫ್ ಆರ್ ಎಕ್ಸಿಸ್ಟೆನ್ಷಿಯಲ್ ವೇ ಆಫ್ ಲಿವಿಂಗ್ ಇನ್ ಅಲೈನ್ಮೆಂಟ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್. So towards that, in a very extensive way, we will make a journey in these 2 days. So prior to that, so when it comes to the success of life, it's not only that I get money, I have power, I have fame. It's not only about it. Something beyond all this is also there, which has a direct link to the wellness. So since
ಸೆಟ್ ಆಗಿಬಿಡುತ್ತೆ ಎಲ್ಲ. In this creation, many animals hibernate in real. We all have that capacity of that deeper rest of with awakening. Go for that depth of presence, silence, stillness. With this pleasantness, ಎಲೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ನೋಡಿ. ನಿಮ್ದಾಯ್ತು ಔಟ ಇದ್ರದ್ದು. ಆಮೇಲೆ ಐಸ್ ಬಾತ್ ಮುಗಿಸಿದ್ವಿ. ಇವಾಗ ಊಟ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಇವಾಗ? 2 o'clock. ಅದೇ ಊಟ ಕೊಟ್ಟಿದ್ದಾರೆ. ಸೊ 3 meals per day. ಬಟ್ ನಾಳೆ 2 meals ಅಲ್ಲ, ನಾಳೆಗೆ 2 meals ಕೊಡ್ತಾರೆ. ಇವತ್ತು 3 meals ಕೊಟ್ಟಿದ್ದಾರೆ, ಬಾಡಿ ಅಡ್ಜಸ್ಟ್ ಆಗುತ್ತೆ. ನಾಳೆಗೆ 2 meals ಕೊಡ್ತಾರೆ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. You enjoyed the ice bath? Too good. Very nice. Relax. ಹೇಗಿತ್ತು ನೇತ್ರದರ್ಪಣ? ಸೂಪರ್ ಆಗಿತ್ತು, ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಫಸ್ಟ್ ಸ್ವಲ್ಪ ಇರಿಟೇಷನ್ ಆದಂಗೆ ಆಗುತ್ತೆ, ಅಂದರೆ ಅದು ತುಪ್ಪ ಎಲ್ಲ ಹಾಕಿದವರು ಏನೋ ಆಯಿಲ್ ಹಾಕ್ತಾರೆ, ಅದು ಹಾಕಿದ ತಕ್ಷಣ ಸ್ವಲ್ಪ ಇರಿಟೇಷನ್ ಆದಂಗೆ ಆಗುತ್ತೆ. ಬಟ್ ಅದು ಸ್ವಲ್ಪ ಸೆಟಲ್ ಆದ ತಕ್ಷಣ ನೀಟಾಗಿ ಫೀಲ್ ಆಗುತ್ತೆ, ಆರಾಮ್ ಅನಿಸುತ್ತೆ. ಈ IT ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ, ಸಿಸ್ಟಮ್ ಮುಂದೆ ವರ್ಕ್ ಮಾಡೋರಿಗೆಲ್ಲ ಬೆಸ್ಟು. ಬಟ್ ಐ ಥಿಂಕ್ 1 ಸೆಟ್ಟಿಂಗಲ್ಲಿ ಏನೂ ಆಗಲ್ಲ ಅನಿಸುತ್ತೆ. ಒಂದು 3 to 4 ಸೆಟ್ಟಿಂಗ್ಸ್ ತೊಗೊಂಡ್ರೆ ಐಸೈಟ್ಸ್ ಅದು ಸ್ವಲ್ಪ ನಾರ್ಮಲಿಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ನನಗೆ.
ಇಲ್ಲಿ ಫಿಶಿಂಗ್ ಇಲ್ವಾ? ಆ ಕಡೆ ದಡದಲ್ಲಿ ಮಾಡ್ತಾರೆ. ಅಲ್ಲಿ ಮಾರ್ನಿಂಗ್ ಬಾರ್ಬಿ. Really contributing the Panchabhutas, qualities within us also. At the same time, we have 7 dhatus. We formed through that. At the same time, what we are really existing for that existence. Govindam bhaj Govindam. ಹೆಂಗೆ ಬೇಕು ಅಂದರೆ ಹಿಂಗೆ ಬಂದು ಅದ್ರದ್ದು ಮುಚ್ಚಲ ಟೈಪ್ ಬರುತ್ತಲ್ಲ ಫಸ್ಟಿಗೆ ಮಾಡಿದ್ವಲ್ಲ ಆ ಥರ ಫಸ್ಟ್ ಒಬ್ಬರು ಮಾಡಿದ್ರು ಆದರೆ ಸ್ವಲ್ಪ ಕೆಳಗಡೆ ಪಾರ್ಟ್ ಸ್ವಲ್ಪ ಒಂದು 80% ಹೋಗಲಿ ಪ್ರೆಷರ್ ಆಗಿ ಸ್ಟೇಬಲ್ ಆಗಿಟ್ಕೊಳ್ಳಿ. ಕ್ಲೇ ಜೊತೆ ನೀವು ಶೇಕ್ ಆಗಬೇಡಿ. ಹೋಗಿ ಒಳಗಡೆ ಹೋಗಿ ಬಂತು ಹಾಗೆ ವೈಟ್ ಮಾಡ್ಕೊಂಡು ನೋಡಿ. ಒಂದು ನಿಮಿಷ ಸೊ ಈ ಥರ ಶೇಕ್ ಆಗ್ತಾ ಇದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ಕೈ ಇಡಕ್ಕೆ ಇಷ್ಟೂರು ಹಿಂದೆ ಕೈ ಯೂಸ್ ಆಗುತ್ತೆ.
ಕೈ ಮಾಡಿ ಮೇಲೆ ಬನ್ನಿ ಒಂದೇ ಕಡೆ ಇಟ್ಕೊಂಡಿರ್ಬೇಡಿ ಕಟ್ಟಾಗ್ಬಿಡುತ್ತೆ ಅಂದರೆ ತೋರಿಸ್ತೀನಿ ಸೊ ಇಟ್ಕೊಂಡಿದ್ದೀರಲ್ವಾ ಡ್ರೈ ಆಗ್ತಾ ಇದೆ ಹಿಡಿತಾ ಇದೆ ಅಂತಂದರೆ ಡ್ರೈ ಆಗ್ತಾ ಇದೆ ಅಂತ ಸ್ವಲ್ಪ ನೀರು ತೆಗೆದು ಅಷ್ಟೇ ಕೆಳಗಡೆ ಒಂದೇ ಸ್ಟ್ರೆಚಲ್ಲಿ ಬಂದ್ಬಿಡಿ ವೈಡ್ ಮಾಡಬೇಡಿ ಕ್ರೇಜಿ ಬಂತಲ್ಲ. ಇದು ಇನ್ನೂ ಒಂಚೂರು ಚಿಕ್ಕದಾಗ್ಬೋದಿತ್ತು. ಮೌತ್ ಮಾತ್ರ ಅಲ್ವಾ ಇಲ್ಲ ಅದು ಲೈನ್ಸ್ ಎಲ್ಲಿ ಬೇಕಲ್ಲ ನಿಮ್ಮ ಹೆಸರು ಬರೀ ಚೆನ್ನಾಗಿರುತ್ತೆ ಪರ್ಮನೆಂಟ್ ಆಗಿರುತ್ತೆ ಅಲ್ವಾ? ನೀವೇನಾದ್ರು ಬರೀತೀರಾ ಅಲ್ಲ ಲೈನ್ಸ್ ಮಾಡ್ತೀರಾ? ಎರಡು ಮಾಡಬೇಕು. ಫಸ್ಟ್ ಲೈನ್ಸ್ ಮಾಡ್ತೀವಿ. ಹಿಂಗೆ ಕೆಳಗಡೆ ಎಳ್ಕೊಂಡು ಹೋಗ್ಬೇಕಾ? ನಿಮಗೆ ಈ ಥರ ಬೇಕಂತಂದರೆ ಹಿಂಗೆ ಬೇಕು ಹಿಂಗೆ ಬೇಕು. ತುಂಬ ಪ್ರೆಷರ್ ಏನಿಲ್ಲ. ಓ ಇರೇಸರ್ ಎಲ್ಲ ಇವ್ರ ಹತ್ರನೇ ಇದೆ. ಲೈನ್ಗೆ ಹೋಗೋದು ಹೆಂಗೆ? ಹಾಂ ಒಂದೇ ನಿಮಿಷ ಒಂದೇ ಸ್ಟ್ರೆಚಲ್ಲಿ ಹಾಗೆ ಹಿಂಗೆ ಎಳ್ಕೊಂಡು ಬಂದ್ಬಿಡಿ ಮೇಲಿಂದ ಕೆಳಗಡೆ ತುಂಬ ಹತ್ತತ್ರ ಮಾಡ್ತೀವಿ ಅದು ಈ ಥರ ಆಗ್ಬಿಡುತ್ತೆ. ಇಲ್ಲ ಲೈನ್ ನೀವು ಹಾಕ್ಬಿಡಿ. ಇದು ಸ್ಪೈರಲ್ ಥರ ಬರುತ್ತೆ. ಹಾಂ ಅದೇ ಒಂದೇ ಸ್ಟ್ರೆಚ್ ಸ್ಪೈರಲ್ ಮಾಡಿ. ಇಲ್ಲೇ ಬರೆಯೋದು. ಇಲ್ಲೇ ಬರೀತೀರಾ ಅಂತ ಬರೀರಿ ಇಲ್ಲ ಅಂತಂದರೆ ಟೂತ್ ಪಿಕ್ ಇದೆ ಆ ಕಡೆ ಹಾಂ ಅದರಲ್ಲೇ ಬರೀ. ಕೈ ಸೈಡ್ ಹೆಂಗಾಯ್ತು? ಚೆನ್ನಾಗಿದಲ್ಲ? ಚೆನ್ನಾಗಿದೆ. ಇನ್ನೂ ಏನಾದ್ರು ಬರಿಬೋದು. ಡೇ 1 ಡೇ 2 2 ದಿನದ ವೆಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ಇರುತ್ತೆ. ಈ ವೀಕು ಇದೆ ಆ್ಯಂಡ್ ನೆಕ್ಸ್ಟ್ ವೀಕ್ ಸಹ ಇದೆ. ಹೂಎವರ್ ವಾಂಟ್ಸ್ ಟು ಕಮ್ ಪ್ಲೀಸ್ ಡೂ ಕಮ್. ಇದು ಏನಂತಾರೆ, ಇದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಡೇ 1 ಡೇ 2 ಎರಡೂ ಚೆನ್ನಾಗಿತ್ತು. ಇದು ಡೇ 2 ಆಗಿರುತ್ತೆ.
ಏನಿತ್ತು ಅಂತ ಅಂದರೆ ನಾವು ಫಸ್ಟ್ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ವೆಲ್ಕಮ್ ಮಾಡ್ತಾರೆ ಆ್ಯಂಡ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ಇರುತ್ತೆ ಆ್ಯಂಡ್ ಎಲ್ಲಿ ಶೋ ಯು ನೀವೇನು ಮಾಡಬೇಕು, ಎಲ್ಲಿ ಸ್ಟೇ ಆಗ್ತಾ ಇದ್ದೀರಾ ಆ್ಯಂಡ್ ಯೋಗ ಸೆಂಟರ್ ಎಲ್ಲಿದೆ, ಮೆಡಿಟೇಷನ್ ಎಲ್ಲಿ ಮಾಡ್ಬೋದು ಆ್ಯಂಡ್ ಎಲ್ಲಿ ಗಿವ್ ಯು ಲೈಕ್ ಕುಕಿಂಗ್ ಪ್ಲೇಸಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಎಲ್ಲಿ ಗಿವ್ ಯು ಲೈಕ್ ಪ್ಲೇಟ್ಸ್ ನಿಮ್ಮದು ಪ್ರಾಪರ್ ಆಗಿರೋ ನಿಮ್ಮ ಪ್ಲೇಟ್ಸ್, ನಿಮ್ಮದು ಸ್ಪೂನ್ಸ್, ನಿಮ್ಮದು ಗ್ಲಾಸಸ್ ಎಲ್ಲ ಕೊಡ್ತಾರೆ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಸಮ್ ನಂಬರ್ ಆ್ಯಸ್ ವೆಲ್. ಸೊ ಯು ಹ್ಯಾವ್ ಟು ಯೂಸ್ ದ್ಯಾಟ್ ಪ್ಲೇಟ್ಸ್ನ ನೀವು 2 ದಿನವೂ ಅದೇ ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಎಲ್ಲಿ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಫಸ್ಟ್ ಹಾಫ್ ಆನ್ ಅವರ್. ನಿನ್ನೆ ಐಸ್ ಬಾತ್ ಇತ್ತು, ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಐಸ್ ಬಾತ್. ಐ ಹ್ಯಾವ್ ನೆವರ್ ಟ್ರೈಡ್ ಐಸ್ ಬಾತ್. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್ ಆ್ಯಂಡ್ ನೀವು ಐಸಲ್ಲಿ ಅದು ವಾಟರ್ ಟಬ್ಬಲ್ಲಿ ಕೂತ ತಕ್ಷಣ ಯು ವಿಲ್ ಫೀಲ್ ದ್ಯಾಟ್ ಸ್ಟ್ರೆಸ್ ರಿಲೀವ್ ಆಗೋದೊಂದು ಫೀಲ್ ಸಿಗುತ್ತೆ. ಐ ಥಿಂಕ್ ಎವ್ರಿಬಡಿ ಶುಡ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಅದಾದಮೇಲೆ ವಿ ಹ್ಯಾಡ್ ಸಾತ್ವಿಕ್ ಲಂಚ್. ಸಾತ್ವಿಕ್ ಲಂಚ್ ಇಸ್ ಬೇಸಿಕಲಿ ಆಯುರ್ವೇದಿಕ್ ಕೈಂಡ್ ಆಫ್ ಫುಡ್ ಎಲ್ಲ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಮಿನಿಮಲ್ ಫುಡ್. ನಾವು ಏನು ಹೆವಿಯಾಗಿ ಒಂದು 100% ತಿಂತೀವಿ ಆ ಥರ ಅಲ್ಲ. ಸೊ ದೇ ವಿಲ್ ಹ್ಯಾವ್ ವೆರಿ ಸಟಲ್ ಫುಡ್, ಸ್ವಲ್ಪ ವೆಜಿ, ಸ್ವಲ್ಪ ಫ್ರೂಟ್ಸ್, ಆ ಥರ ಸಾತ್ವಿಕ್ ಲಂಚ್ ಕಾನ್ಸೆಪ್ಟಲ್ಲಿ ಲಂಚ್ ಇತ್ತು. ಅದಾದಮೇಲೆ ವಿ ಹ್ಯಾಡ್ ನೇತ್ರ ದರ್ಪಣ. ಸೊ ನೇತ್ರ ದರ್ಪಣ ಇಸ್ ಬೇಸಿಕಲಿ ಏನಂತ ಅಂದರೆ ಕಣ್ಣಿಗೆ ಅವರೊಂದು ಆಯಿಲ್ ಹಾಕಿಬಿಟ್ಟು ಒಂದು ಕೈಂಡ್ ಆಫ್ ಮಸಾಜ್ ಥರ ಮಾಡ್ತಾರೆ. ಫೂಟ್ ಆ್ಯಂಡ್ ಹೆಡ್ ಮಸಾಜ್ ಸಹ ಇತ್ತು. ಇಟ್ ವಾಸ್ ಆಲ್ಸೋ ವೆರಿ ಗುಡ್. ಲೈಕ್ ದೋಸ್ ಆರ್ ವರ್ಕಿಂಗ್ ಇನ್ IT, ಈಗ ಸಿಸ್ಟಮ್ ಮುಂದೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಕಣ್ಣಿಗೆ ಸ್ಟ್ರೈನ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಫಾರ್ ದೋಸ್ ಪೀಪಲ್ ಐ ಥಿಂಕ್ ದಿಸ್ ಇಸ್ ವೆರಿ ಗುಡ್. ಬಟ್ ಫಸ್ಟ್ ಸೆಷನಲ್ಲಿ ನಿಮ್ಗೆ ಅಷ್ಟು ವಿಸಿಬಲ್ ರಿಸಲ್ಟ್ ಗೊತ್ತಾಗಲ್ಲ. ಬಟ್ ಇಟ್ ವಾಸ್ ರಿಲ್ಯಾಕ್ಸಿಂಗ್ ಎಸ್ಟುಡೇ. ಬಟ್ ಇಫ್ ಯು ಟೇಕ್ ಕಂಟಿನ್ಯೂಸ್ಲಿ 4-5 ಸೆಷನ್ಸ್ ಎಲ್ಲ ತೊಗೊಂಡ್ರೆ ಸೊ ಅದು ಏನಂತಾರೆ ಆರಾಮಾಗಿ ಅದು ಇಟ್ ವಿಲ್ ವರ್ಕ್. ಆ್ಯಂಡ್ ಅವ್ರು ಹೇಳ್ತಾ ಇದ್ರು ಐಸೈಟ್ ಸಹ ವರ್ಕ್ ಆಗುತ್ತೆ, ಪವರ್ ಸಹ ನಾರ್ಮಲಿಗೆ ಬರುತ್ತೆ ಅಂತ. ಬಟ್ ಐ ಆಮ್ ಗೋನ ಟ್ರೈ ದ್ಯಾಟ್. ಆ್ಯಂಡ್ ಅದಾದಮೇಲೆ ವಿ ಹ್ಯಾಡ್ ಟೀ, ಆಮೇಲೆ ಕುಕಿಂಗ್ ವರ್ಕ್ಶಾಪ್ಸ್ ಆಯಿತು. ಅಂದರೆ ಅವರು ಸಾತ್ವಿಕ್ ಲಂಚ್ ಹೇಗೆ ಪ್ರಿಪೇರ್ ಮಾಡ್ತಾರೆ, ಆಯುರ್ವೇದಿಕ್ ಟೈಪಲ್ಲಿ ಹೇಗೆ ರೆಡಿ ಮಾಡ್ತಾರೆ ಅದೆಲ್ಲ ಹೇಳ್ಕೊಟ್ಟಿದ್ರು. ಆ್ಯಂಡ್ ದೆನ್ ವಿ ಹ್ಯಾಡ್ ಈವ್ನಿಂಗ್ ಯೋಗ ಸೆಷನ್ಸ್, ಮೆಡಿಟೇಷನ್ಸ್ ಎಲ್ಲ ಇತ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಡಿನ್ನರ್ ವಾಸ್ ಅರೌಂಡ್ 6 o'clock. 6 to 7 ಒಳಗಡೆ ನಾವು ಡಿನ್ನರ್ ಮುಗಿಸಿದ್ವಿ. ಸೊ ಬೇಸಿಕಲಿ ಏನಂತಂದರೆ ಡೇ ಬೇಗ ಸ್ಟಾರ್ಟ್ ಆಗಿ ಈವ್ನಿಂಗ್ ಬೇಗನೆ ಡೇ ಮುಗೀತು. ಐ ಥಿಂಕ್ ಬೈ 8-8:30 ವಿ ವರ್ ಡನ್ ವಿತ್ ಆರ್ ಡೇ. ಸೊ ನೈಟ್ ವಿ ಹ್ಯಾಡ್ ಸ್ಟಾರ್ ಗೇಸಿಂಗ್ ಆ್ಯಂಡ್ ಸಮ್ ಯೋಗ ಆ್ಯಂಡ್ ಮೆಡಿಟೇಷನ್ ಅಗೇನ್. ಸೊ ಇಟ್ ವಾಸ್ ವೆರಿ ಗುಡ್. ಲೈಕ್ ಸಟಲ್ ಡೇ, ತುಂಬ ಫ್ಯಾನ್ಸಿ ಏನೂ ಇರಲಿಲ್ಲ. ಆ್ಯಂಡ್ ಜಸ್ಟ್ ಲೈಕ್ ಯು ವಿತ್ ದ ನೇಚರ್ ಆ ಥರ ಡೇ. And whoever has come with us, everybody liked it and it was like away from the phone and everything. Actually ನಮಗೆ ಫೋನ್ ಅಲೌಡೇ ಇರಲಿಲ್ಲ. ಸೊ ನನ್ನ ಫೋನ್ ನಾನು ಆ್ಯಕ್ಚುಲಿ ಇಲ್ಲಿ ವರ್ಕ್ ಮಾಡ್ತಾರೆ ಅವ್ರ ಹತ್ರ ಕೊಟ್ಟಿದ್ದೆ. ಸೊ ದೇ ವೇರ್ ರೆಕಾರ್ಡಿಂಗ್ ಬಟ್ ಫೋನ್ ವಾಸ್ ನಾಟ್ ವಿತ್ ಮೀ. ಎಷ್ಟಾಗುತ್ತೋ ಅಷ್ಟನ್ನ ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಫೋನ್ ನಮಗೆ ಕೊಡ್ತಾ ಇರಲಿಲ್ಲ. ಅವರಂದರೆ ಈ ಮೂಮೆಂಟ್ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ವಿ ಆಲ್ಸೋ ಡಿಂಟ್ ವಾಂಟ್ ಟು ಯೂಸ್ ಇಟ್. ಸೊ ಫೋನ್ ನಮ್ಮ ಹತ್ರ ಇರಲಿಲ್ಲ ಆ್ಯಂಡ್ ಅವ್ರು ಯೂಸ್ ಮಾಡ್ತಾ ಅಂದರೆ ಅವ್ರ ಹತ್ರ ಇತ್ತು. ಸೊ ಎಷ್ಟಾಗುತ್ತೋ ನಾನು ಅವ್ರ ಹತ್ರ ರೆಕಾರ್ಡ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅವ್ರು ಎಲ್ಲ ಐ ಡೋಂಟ್ ಥಿಂಕ್ ಸೊ ಎಲ್ಲ ಸೆಷನ್ಸು ಎಲ್ಲ ಆ್ಯಕ್ಟಿವಿಟೀಸು ರೆಕಾರ್ಡ್ ಆಗಿದೆ ಅಂತ. ಬಟ್ ಐ ಟ್ರೈ ಟು ಸಿ ಲೈಕ್ ನಂಗೆ ಗೊತ್ತಿಲ್ಲ ಏನೇನು ರೆಕಾರ್ಡ್ ಆಗಿದೆ ಅಂತ. ಹ್ಯಾವ್ ಟು ಸಿ ಆಫ್ಟರ್ ಗೋಯಿಂಗ್. ಸೊ ಆ ಥರ. ಆ್ಯಂಡ್ ಡೇ 1 ವಾಸ್ ಲೈಕ್ ದಿಸ್ ಆ್ಯಂಡ್ ಡೇ 2 ಅಗೇನ್ ಇಟ್ ಸ್ಟಾರ್ಟೆಡ್ ಅರೌಂಡ್ 5:30. ಸೊ ಬೇಗ ಏಳ್ಸಕ್ಕೆ ಅಂದರೆ ಎಬ್ಸಿದ್ರು. ಸೊ ಬೇಗ ಸ್ಟಾರ್ಟ್ ಆಗಿ ಯೋಗ ಆ್ಯಂಡ್ ಮೆಡಿಟೇಷನ್ಸ್, ಪ್ರಾಣಾಯಾಮ ಎಲ್ಲ ಇತ್ತು. ನಾಟ್ ಮೆಡಿಟೇಷನ್, ಸಾರಿ, ಯೋಗ ಆ್ಯಂಡ್ ಪ್ರಾಣಾಯಾಮ ಇತ್ತು. ಸೊ ಇಟ್ ವಾಸ್ ಅರೌಂಡ್ 1 hour ಇನ್ ದ ಯೋಗ ರೂಮ್. ನಾನು ಅದೇ ಸ್ಟಾರ್ಟಿಂಗಲ್ಲೇ ಹೇಳಿದೆ. ನಮ್ಗೆ ಅವ್ರು ಸ್ಟಾರ್ಟಿಂಗಲ್ಲೇ ಹೇಳಿದರು ಅಂದರೆ ನಿಮಗೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ, ಕುಕ್ಕಿಂಗ್ ಏರಿಯಾ ಎಲ್ಲಿ, ಲಂಚ್ ನೀವು ಎಲ್ಲಿ ಹೋಗಬೇಕು. ಇಟ್ ವಾಸ್ ಆಲ್ ಲೈಕ್ ಇಂಡಿಪೆಂಡೆಂಟ್ ಇದು. ಅಂದರೆ ನಿಮ್ಮನ್ನು ಯಾರು ಬಂದು ಕರ್ಕೊಂಡು ಹೋಗೋದು ಆ ಥರ ಏನೂ ಇಲ್ಲ. ಯು ಹ್ಯಾವ್ ಟು ಗೋ ಟು ದ ಯೋಗ ರೂಮ್ ಅರೌಂಡ್ ದಿಸ್ ಟೈಮ್. ಬೆಲ್ ಇರುತ್ತೆ, ಬೆಲ್ ಸಿಸ್ಟಮ್ ಇದೆ. ಸೊ ಬೆಲ್ ಆದ ತಕ್ಷಣ ಲಂಚ್ಗೆ ಹೋಗಬೇಕು, ಬೆಲ್ ಆದ ತಕ್ಷಣ ಯೋಗಕ್ಕೆ ಹೋಗಬೇಕು. ಇಟ್ ಇಸ್ ಲೈಕ್ ಕೈಂಡ್ ಆಫ್ ಅ ಹಾಸ್ಟೆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಬಟ್ ಇಟ್ ಈಸ್ ನೈಸ್ ಬಿಕಾಸ್ ನಾವು ಯಾರು ಐ ಡೋಂಟ್ ಥಿಂಕ್ ಸೊ ನಾವೆಲ್ಲ ಈ ಟೈಮಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ. ಸೊ ಇಟ್ಸ್ ಲೈಕ್ ನನಗೊಂಥರ ನಾಸ್ಟಾಲ್ಜಿಯಾ ಫೀಲ್ ಬಂತು ಬಿಕಾಸ್ ಐ ವಾಸ್ ಫಾಲೋವಿಂಗ್ ಇನ್ ಹಾಸ್ಟೆಲ್ ಅಲ್ಲ. ಸೊ ನಂಗೆ ಅದೆಲ್ಲ ನೆನಪಾಯಿತು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಯೋಗ ಎಲ್ಲ ಆದ ತಕ್ಷಣ ಅದೇ ಗೇವ್ ಒಂದು ಸೂಪ್ ಕೊಟ್ಟರು, ರಾಗಿ ಥರದ್ದೇನೋ ಸೂಪು ಅಲ್ಲ ಸಾರಿ. ಯೋಗ ಆದ ತಕ್ಷಣ ದೆನ್ ವಿ ಟುಕ್ ಲೈಕ್ 5-10 minutes ಬ್ರೇಕ್ ಆ್ಯಂಡ್ ದೆನ್ ವಿ ಹ್ಯಾಡ್ ರಿವರ್ ಸೈಡ್ ಮೆಡಿಟೇಷನ್. ಅದು ಸಹ ವೀಡಿಯೋ ಇದೆ. ಐ ಆಮ್ ಜಸ್ಟ್ ಗೋನ ಅಪ್ಲೋಡ್ ದೇರ್. ಸೊ ಕ್ಲಿಪ್ಸ್ ಎಲ್ಲ ಇದೆ. ಸೊ ರಿವರ್ ಸೈಡ್ ಮೆಡಿಟೇಷನ್ ಇತ್ತು ಫಾರ್ ಐ ಥಿಂಕ್ half an hour. ಅದಾದಮೇಲೆ ವಿ ಗಾಟ್ ಆರ್ ಏನಂತಾರೆ ಸೂಪ್ ಕೊಟ್ಟರು. ಸೂಪ್ ಕುಡಿದು ಅದಾದಮೇಲೆ ವಿ ಹ್ಯಾಡ್ ಏನಿತ್ತು ಸೂಪ್ ಆದಮೇಲೆ ವಿ ಹ್ಯಾಡ್ ಸೌಂಡ್ ಬೋಲ್ ಥೆರಪಿ. ಇಟ್ ವಾಸ್ ವೆರಿ ರಿಲ್ಯಾಕ್ಸಿಂಗ್ ಆ್ಯಕ್ಚುಲಿ. ಸೊ ನನಗೆ ಅಷ್ಟು ಐಡಿಯಾ ಇಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಯಾ ವಿ ಗಾಟ್ ಇಂಟ್ರೊಡ್ಯೂಸ್ ಟು ದಟ್ ಸೌಂಡ್ ಬೋಲ್ ಥೆರಪಿ. ದೆನ್ ವಿ ಹ್ಯಾಡ್ ಅ ಬ್ರಂಚ್. ಇಟ್ ಈಸ್ ಏನಂತಾರೆ ಕ್ಲೇ ಪಾಟ್ದು ಒಂದು ಸೆಷನ್ ಇತ್ತು. ವಿ ಆಲ್ ಡೆಡ್ ದ ಲಿಟಲ್ ಪಾಟ್ ಔಟ್ ಆಫ್ ಇಟ್. ಆ್ಯಂಡ್ ಇಟ್ ವಾಸ್ ಓವರ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ಅದಾದಮೇಲೆ ನಮಗೆ ಇವಾಗ ಆಲ್ಮೋಸ್ಟ್ ವಿ ಆರ್ ಡನ್ ವಿತ್ ಅವರ್
we are done with our day 2 programs as well, and we have no farewell. At the same time, we have like it's almost done. Conclusion program ide. Okay, I forgot to tell you one more thing, and we had one-on-one session with the Guruji as well. So yeah, it was a very nice program, and I just loved it. And those whoever wants to come here just to relax and detach from the out of everything, you can definitely come here. This is like a honest review from my end. So yeah, please do visit Yana Day's page. You will get a more idea. So yeah, thank you so much. ಆ್ಯಂಡ್ ಎಸ್, ಇದಾಗಿತ್ತು ನನ್ನ 2 ದಿನದ ವೆಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರೋಗ್ರಾಮ್ ಇದು. ಸೊ ತುಂಬ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ನನ್ನ ಜೊತೆ ಬಂದವ್ರು ಎಲ್ಲರಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಬ್ಬರದ್ದು ಒಂದೊಂದು ಥರ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಐ ಥಿಂಕ್ ಯು ಆಲ್ ಶುಡ್ ಎಕ್ಸ್ಪೀರಿಯನ್ಸ್ ದ ಬ್ಯೂಟಿ ಆಫ್ ದಿಸ್ ಪ್ರೋಗ್ರಾಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟ ಇರುತ್ತೆ. ಆ್ಯಂಡ್ ವಿ ಆಲ್ ಆರ್ ರನ್ನಿಂಗ್ ಬಿಹೈಂಡ್ ಥಿಂಗ್ಸ್ ಅಲ್ವಾ. ಸೊ ಇದಿದ್ರೆ ಅದಿಲ್ಲ, ಅದಿದ್ರೆ ಇದಿಲ್ಲ, ಅಂದರೆ ನಾವೆಲ್ಲರೂ ಒಂದು ರೇಸಲ್ಲಿ ಜಾಯ್ನ್ ಆಗಿಬಿಟ್ಟಿದ್ದೀವಿ. ಸೊ ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್ ಅಂತ. ಸೊ ನಮಗೆ ನಮ್ಮ ಎಕ್ಸಿಸ್ಟೆನ್ಸ್ ಏನು ಅಂತ ಗೊತ್ತಾದರೆ ಐ ಥಿಂಕ್ ವಿಲ್ ಫೈಂಡ್ ಅ ಬ್ಯೂಟಿ ಆಫ್ ಲೈಫ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಮ್ಮದು ಒಂದು ಏನು ಕ್ರಿಯೇಷನ್ ಏನಿದೆ, ಆ್ಯಂಡ್ ಹ್ಯೂಮನ್ ಆಗಿ ಹುಟ್ಟಿದ್ದೀವಿ. ಆ್ಯಂಡ್ ವಿ ಆಲ್ ಹ್ಯಾವ್ ಹ್ಯಾಂಡ್ಸ್, ಲೆಗ್ಸ್, ನಮಗೆ ಕರೆಕ್ಟಾಗಿರೋ ಬಾಡಿ ಇದೆ, 3 ಹೊತ್ತು ತಿನ್ನೋಕೆ ಊಟ ಇದೆ. ಸೊ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿದ್ದರೆ ಐ ಥಿಂಕ್ ಲೈಫ್ ಈಸ್ ಸೋ ಬ್ಯೂಟಿಫುಲ್. ಲೈಫ್ ಈಸ್ ಬಿಯಾಂಡ್ all these things, ದುಡ್ಡು, ಆಸ್ತಿ, ಮನೆ, that is all important. I'm not saying that is not important, but I think there is something beyond all these things, and I think that is my mindset. So yeah, so thank you so much for watching this beautiful vlog. I hope you all loved the video. Video ಇಷ್ಟ ಆಗಿದ್ರೆ please do like, share and subscribe. And ಸಾಧ್ಯವಾದರೆ ಯಾನಾ ಡೇಸ್ ಪೇಜ್ನ ವಿಸಿಟ್ ಮಾಡಿ. ಈ ನೆಕ್ಸ್ಟ್ ವೀಕ್ಸ ಪ್ರೋಗ್ರಾಮ್ ಇದೆ, ಅದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನೆಕ್ಸ್ಟ್ ವೀಕ್ ಆಗಿಲ್ಲ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಇರುತ್ತೆ ಆವಾಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.